ಎಲ್ಲಿ ಇದ್ದಾನೆ ಆ ಕುಮಾರು? ಇಲ್ಲೇ ಎದುರಲ್ಲಿ ನಿಂತಿದ್ದಾನೆ ನೋಡಿ ಅರಸರೇ. ದೇವ, ನನ್ನ ಆಂಕರ ನನಗೆ ಅರಿವಾಯಿತು, ನನ್ನನ್ನು ಕ್ಷಮಿಸಿ ಬಿಡು ದೇವ. ಓಂ ತಥಾಸ್ತು. ಇಸಾಕ್ ಕುಡಿಸಿದವರಿಗೆ ಹಾಲ ಕುಡಿಸಿದೆ ನಮ್ಮ ಧರ್ಮದಲ್ಲಿ ಬಂದಿದ್ದೆ ಅರ್ಸರೇ. ದೇವ, ನಿಮ್ಮ ಹೆತ್ತ ಮಾತಾಪಿತರ ಹೆಸರು ಹೇಳಿದ್ರೆ ಸಂತೋಷ ಆಗುತ್ತದೆ ದೇವ. ಹಾ, ಹೇಳ್ತೀನಿ ಕೇಳ್ರಿ. ಬಿಜಾಪುರ ತಾಲೂಕ ಮಾಯದ ಗುಡ್ಡ ಮೇಲೆ ಹತ್ತ ಮೋಕ್ಷಿತನಿರೋನು. ಜತ್ತ ತಾಲೂಕ ಹೊನ್ನೆ ಬೇರ್ಗೆಂಬ ಚಿಕ್ಕಹಳ್ಳಿ ಇರೋದು. ಅದೇನ ಹುಟ್ಟೂರು. ತಾಯಿ ಕಂತ ಮಾತೆ ತಂದಿ ಬೆಳೆಸಿದ್ದ ಮಲಕಾಜಿತರೆಂದು ಕರೀತಾರೆ ಅರಸರೇ. ದೇವ, ನಿಮ್ಮ ಸಮಾಚಾರವನ್ನು ಕೇಳಿ ನಮಗೆ ಸಂತೋಷವಾಯಿತು. ಕಾಲಾನುಕಾಲ ನಿಮ್ಮ ಭಕ್ತರಾಗಿ ನಡೆದುಕೊಳ್ಳುತ್ತೇವೆ ದೇವ, ನಮ್ಮನ್ನು ಕ್ಷಮಿಸಿದೇವ. ಓಂ ತಥಾಸ್ತು. ಮಿಲಕೇರಿ ಭಕ್ತರೇ. ದೇವ, ನಾವಿಂದ ಹೋಗಿ ಬರುತ್ತೇವೆ ದೇವ. ಹೋಗಿ ಬನ್ನಿರಿ ಭಕ್ತರೇ. ಎಲ್ಲರ ಮುಂದೆ ಹೋಗುತ್ತೇವೆ, ನಡಿ ಮಗು. ದೇವ, ಏನು ಮುಗಿಸಿದ್ದ? ಈ ಕೆರೆ ಎಷ್ಟು ಸುಂದರವಾಗಿ ಕಾಣುತ್ತದೆ ನೋಡು ದೇವ. ಹೌದು ಮುಗಿಸಿದ್ದ. ಈ ಕೆರೆ ಇಷ್ಟು ಸುಂದರ ಕಾರಣಕ್ಕೆ ಒಂದು ಕಾರಣ ಇರುತ್ತದೆ. ಅದ್ಯಾವ ಕಾರಣ ತಂದೆ? ಶಿವಪಾರ್ವತಿ ಕೂಡಿ ಜಪ ತಪ್ಪುಗಳನ್ನು ಮಾಡಿ ಮರಳಿ ಕೈಲಾಸಕ್ಕೆ ಹೋದಂತೆ ಕಾಣುತ್ತದೆ ಮುಗಿಸಿದ್ದ. ದೇವ, ನಾವು ಈ ಕೆರೆಯಲ್ಲಿ ಜಳಕವನ್ನು ಮಾಡಿಕೊಂಡು ಬರೋಣ, ನಡೀರಿ ದೇವ. ಮಗುನ್ ಕಡೆ ಆಗ್ತದ ಜಳಕ ಮಾಡೋಕ್ಕೆ. ಪೂಜೆದಲ್ಲಿ ತಲ್ಲಿನಾಗಿರ್ತೇನೆ. ಎಲ್ಲಾ ಕಡೆ ಸ್ವಲ್ಪ ಲಕ್ಷ್ಯ ಇರ್ಲಿ ಮಗು. ಆಗಲಿ ತಂದೆ. ಮರಗುತ್ತಿದೆ ನಾರಾಜ, ಮರಗುತ್ತಿದೆ ನಾರಾಜ.
ಸಲುವಾಗಿ ಸಾವಿರಾರು ಸೈನಿಕರ ಕಣ್ಣು ತಪ್ಪಿಸಿ ಬಂದಿರುವೆನು. ನಮ್ಮ ತಂದೆ ತಾಯಿಗೆ ನೀರು ತರುವ ನೆವ ಮಾಡಿ ಸುಳ್ಳು ಹೇಳಿ ಬಂದಿರುವೆನು. ದೇವ, ನಿಮ್ಮ ಕಮಲದಂತ ಕಣ್ಣುಗಳನ್ನು ತೆರೆದು ನೋಡು ದೇವ. ದೇವ ದೇವ ಓ ದೇವ, ದೇವ, ಈ ಕೊಡವನ್ನು ಎತ್ತಿ ತಲೆಯ ಮೇಲೆ ಇಟ್ಟರೆ ಉಪಕಾರವಾಗುತ್ತದೆ ದೇವ. ತಂಗಿ, ನಾನು ಪರಸ್ತ್ರೀಯರನ್ನು ಮುಟ್ಟುವುದಿಲ್ಲ. ಮುಟ್ಟಿದರೆ ನನ್ನ ವೃತ್ತ ಅನ್ಯವಾಗುತ್ತದೆ ತಂಗಿ. ದೇವ, ಕೊಡವನ್ನು ಹರಿಸಿದರೆ ನಿಮ್ಮ ವ್ರತ ಹಾನಿಯಾಗುತ್ತದೆ ತಂಗಿ. ಕಣ್ಣು ತೆರೆದು ನೋಡಿದರೆ ವೃತ್ತ ಭಂಗವಾಗುತ್ತದೆ ತಂಗಿ. ಓಹೋ, ತಿಳಿಯಿತು ಬಿಡರಿ. ಎಂತೆಂತ ಯೋಗಿ ಪುರುಷರು ಈ ಹೆಣ್ಣಿನ ಮಾಯಾಬಲಿಯಲ್ಲಿ ಬಿದ್ದು ಹೋಗಿದ್ದಾರೆ. ನಿಮ್ಮಂತ ಸಾಧು ಸನ್ಯಾಸಿಗಳ ಪಾಡೇನು? ತಾಯಿ, ಅವರವರ ಹಣೆ ಬರ, ನನ್ನ ಹಣೆ ಬರದಲೆಂದು ನಿರ್ಧಾರ ಮಾಡಿಕೊಂಡಿದ್ದೇನೆ. ಈ ಜಗದಲ್ಲಿ ಬಾಲ ಬ್ರಹ್ಮಚರ್ಯಗೆ ಮರಿಬೇಕಂತಂದು ಆಸೆ ಇದೆ. ಅದಕ್ಕಾಗಿ ನನ್ನ ವೃತ್ತ ಹಾನಿ ಮಾಡಬೇಡ ತಾಯಿ. ಇಂಥ ಸಿಹಿ ಮಾತು ನನಗೆ ಗೊತ್ತು ಸ್ವಾಮಿ. ನಾನು ನಿಮ್ಮ ಪ್ರೇಮಿಯಾಗಿ ನನ್ನ ದೇಹವನ್ನು ನಿಮ್ಮ ಸಲುವಾಗಿ ಮುಡುಪಾಗಿ ಇಟ್ಟಿದ್ದೇನೆ. ನನ್ನ ಹೃದಯವನ್ನು ನಿಮ್ಮ ಪ್ರೇಯಸಿಯಾಗಿ ಮಾಡಿಕೊಳ್ಳಿರಿ ದೇವ. ದೂರ ಸರಿ ಆಚೆ ಮುಟ್ಟಬೇಡ ಮೊದಲು ನನ್ನನ್ನು. ನಾನು ನಿಮ್ಮನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ. ನೀನೇಕೆ? ನಿನ್ನಂತ ನೂರಾರು ಕುರಿಗಳು ಬಂದರೆ ಅದರವ ನಾನಲ್ಲ. ಓಹೋ, ಇಷ್ಟು ನಿಮಗೆ ಧೈರ್ಯವಿದ್ದರೆ ನೋಡು ಹೇಗೆ ಯಾರ ಮೂಲಕ ಹೋಗ್ತಾರ ನೋಡ್ಕೊ ಹೋಗು. ಹೋಗುತ್ತವೆ. ತಂದೆ, ವಿಜಯನ ಕೆರೆಯಲ್ಲಿ ನೀರು ತರಲು ಹೋದಾಗ ಯಾವನೋ ಒಬ್ಬ ಪುರುಷನು ಬಂದು ನನ್ನನ್ನು ಮೈ ಮುಟ್ಟಿ ಕೈ ಮುಟ್ಟಿ ಕೊಡ ಹೊಡೆದಿದ್ದಾನೆ ಚಿಕ್ಕಪ್ಪ. ಸೈನಿಕರೇ, ಹಿಡಿದು ತಂಬರ ಆತನನ್ನು. ಹೇ ಯಾರಿಗಳೇ, ಓಡಿ ಹೋಗಿದ್ದಾನೆಂದು ಹೇಳಲು ನಾಚಿಕೆ ಆಗುವುದಿಲ್ಲ. ನಡೆಯದ ಮೊದಲು ಎಲ್ಲಿಂದ ಹಿಡಿದು ತಂಬರ ಆತನನ್ನು. ಇಲ್ಲೇ ಇದ್ದಾನೆ ನೋಡು ಚಿಕ್ಕಪ್ಪ. ಇವನೇ ನನ್ನನ್ನು ಮೈ ಮುಟ್ಟಿ ಕೈ ಮುಟ್ಟಿ ಅವಮಾನಗೊಳಿಸಿದ್ದಾನೆ ಚಿಕ್ಕಪ್ಪ. ಸ್ವಲ್ಪ ಮಾಹಿತಿ ಹಿಡಿದು ಮಾತಾಡ ಕಲಿ. ಈ ಸುದ್ದಿ ನಿನಗೆ ಯಾರು ಹೇಳಿದ್ದಾರೆ? ಯಾರಿಗೆ ಬುದ್ಧಿ ಹೇಳುವ ಮೂರ್ಖ? ನನ್ನ ಪುತ್ರಿ ಹೇಳಿದ್ದಾಳೆ. ನಿನ್ನ ಪುತ್ರಿ ನಿನಗೆ ಏನಂತ ಹೇಳಿದ್ದಾಳೆ? ನೀನು ಮಾಡಿದ ತರ್ಕವಿಲ್ಲವೇ? ನಾನು ಮಾಡಿದ್ದು ನನಗೆ ತರ್ಕವಿದೆ. ಅವಳು ಮಾಡಿದ ತರ್ಕಿದನ್ನು ಕೇಳು. ನೀನೇ ಮಾಡಿಸುವಂತ? ನಾನೇನು ಮಾಡಿಲ್ಲ ಚಿಕ್ಕಪ್ಪ. ಇವನೇ ನನ್ನನ್ನು ಮೈ ಮುಟ್ಟಿ ಕೈ ಮುಟ್ಟಿ ಅವಮಾನಗೊಳಿಸಿದ್ದಾನೆ ಚಿಕ್ಕಪ್ಪ. ಮೂರ್ಖ ತಾಯಿ ತಂದೆ ಅನ್ನು ಪಾಪಿಗಳೇ. ಮುಂದಾಗುತ್ತವೆ. ಆ ಕಡ್ಡಿಯನ್ನು ಸಿಕ್ಕರೆ ನನ್ನ ಕಡ್ಗದ ಹೊಡೆತಕ್ಕೆ ನುಚ್ಚು ನೂರಾಗಿ ಹೋಗುತ್ತಿದ್ದ. ಇನ್ನು ಅವನ ವೇಳೆ ಸರಿ ಇರ್ತದೆ. ನಡೆಯದ ಮೊದಲು ಇರೋ ತರನಾದನನ್ನು ಇಲ್ಲ ಇದ್ದಾನೆ ನೋಡಿ ಪ್ರಭು. ಹೌದು, ಯಾಕೆ? ಏನಾಗಬೇಕಾಗಿದೆ? ಯಾರು ನೀನು? ನಾನು ಮನುಷ್ಯನಿದ್ದೇನೆ. ನೀನು ಮನುಷ್ಯ ಎಂಬುದು ಗೊತ್ತು. ಯುದ್ಧಕ್ಕೆ ಸಿದ್ಧರಾಗಿರಿ. ಯುದ್ಧ ಇಲ್ಲೋ ನಿಮ್ಮ ಊರಲ್ಲ. ಯುದ್ಧ ನೀವು ನಿಂತಲ್ಲೇ. ಬೇಡ್ರಿ ಕನ್ನಯ್ಯ, ಯುದ್ಧ ಮಾಡುದು ದೊಡ್ಡ ಕೆಲಸ ಅಲ್ಲ. ಯುದ್ಧ ಮಾಡಿ
ವಾಸಿ ಮಾಡಿಕೊಳ್ಳಕ್ಕೆ ಸುಮ್ಮನೆ ಊರಿಗೆ ಹೋಗಕ್ಕನಯ್ಯ. ಏ ಚಂಡಾಲ, ನನ್ನನ್ನು ಹೇಳಿ ಎಂದು ತಿಳಿದ್ರೆಯ ಸೈನಿಕರೇ, ಯುದ್ಧಕ್ಕೆ ಸಿದ್ಧರಾಗಿರಿ. ಈ ಹೇಡಿಯ ಸ್ಥಿರವನ್ನು ಯಮಲೋಕಕ್ಕೆ ಕಳಿಸೋಣ. ಯಾರು ಸಿರಮಲಕ್ಕೆ ಹೋಗ್ತವ ನೋಡ್ಕೋಣ. ಏನಮ್ಮ ಕಾರ್ಯ ಮಾಡಿದಲ್ಲ ಮಿತ್ರ? ಸಾಹೇಬರೇ, ಗರ್ವದಿಂದ ನಡೆದವರಿಗೆ ಗರ್ವ ಮುರಿದೇ ನನ್ನ ಧರ್ಮದಲ್ಲಿ ಬಂದಿದೆ ಸಾವರಿ. ಮಲ್ಕರ್ಸಿದ್ದ, ನೀ ಮಾಡಿದ್ದು ಬಹಳ ಅನ್ಯಾಯವಾಯ್ತು ಮಲ್ಕರ್ಸಿದ್ದ. ಸಾಹೇಬರೇ, ಇದು ಅನ್ಯಾಯ ಅಲ್ಲ ಸಾಹೇಬರೇ, ಇದು ಅನ್ಯಾಯ ಅಲ್ಲ. ಮಲ್ಕರ್ಸಿದ್ದ, ಇವರನ್ನು ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಪುನರ್ಜನ್ಮ ನೀಡು ಮಲ್ಕರ್ಸಿದ್ದ. ಆಗಲಿ ಸಾಹೇಬರೇ, ಹಿರಿಯರ ಮಾತನ್ನು ಹಿರಿಯರ ಕೇಳಲು ನನ್ನ ಕೆಲಸವಿದೆ. ಆ ದೈತರು ನಿನ್ನ ಮೇಲೆ ನಂಬಿಕೆಯಿಟ್ಟು ನಡೆದರೆ ಪುನರ್ಜನ್ಮ ನೀಡುತ್ತೇನೆ ಸಾಹೇಬರೇ. ಮಲ್ಕರ್ಸಿದ್ದ, ನನ್ನ ಮೇಲೆ ನಂಬಿಕೆಯನ್ನಿಟ್ಟು ಪುನರ್ಜನ್ಮ ನೀಡು ಮಲ್ಕರ್ಸಿದ್ದ. ಆಗಲಿ ಸಾಹೇಬರೇ. ತಾಯಿ ಕೊಂತ ಮತ್ತೆ ತಂದೆ ಬೆಳೆಸಿದ್ದ ನೀನು ಮಾಡ್ತಕ್ಕಂಥ ಕಾರ್ಯಕ್ರಮದ ಬಂದು ಸಂತೋಷವಾಯ್ತು ಮಲ್ಕರ್ಸಿದ್ದ, ಸಂತೋಷವಾಯ್ತು. ನಿನ್ನ ಬಾಳು ಅಮರಕ್ಕೆ, ನಿನ್ನ ಕೀರ್ತಿ ಅಮರವಾಗಿ ಉಳಿಯಲಿ. ನಾ ಇನ್ನು ಹೋಗಿ ಬರ್ತೀನಿ ಮಲ್ಕರ್ಸಿದ್ದ. ತಂದೆ, ನೀವು ದೊಡ್ಡ ದೇವ ಪುರುಷರು. ನಾವು ಮಾಡಬಾರದು ತಪ್ಪನ್ನು ಮಾಡಿದ್ದೇವೆ. ನಮ್ಮಿಂದ ಮಹಾ ಕಾರ್ಯನಿದೆ. ನಿಮ್ಮಿಂದ ನಮಗೆ ಜ್ಞಾನೋದಯವಾಗಿದೆ. ನಮ್ಮನ್ನು ಕ್ಷಮಿಸಿದೆ ದೇವ. ನಮ್ಮ ಸೈನಿಕರಿಗೆ ಮರಳಿ ಜೀವದಾನ ನೀಡಿರಿ. ನಿಮಗೆ ದೀರ್ಘದಂಡ ನಮಸ್ಕಾರಗಳು. ನಮ್ಮನ್ನು ಕಾಪಾಡುವವರ ನಿಮ್ಮದು ದೇವ. ಅದೇನ್ ತಿಳ್ಕೊಳ್ಳಬೇಡ ಕನ್ನಯ್ಯ. ನಮ್ಮನ್ನು ನಿಮ್ಮನ್ನು ಕಾಪಾಡುವರ ಜಗದ ಶ್ರೇಷ್ಠ ಮೋಕ್ಷಿತ ಕನ್ನಯ್ಯ. ಸ್ವಾಮಿ, ನಾವು ನಡೆಯುತ್ತೇವೆ. ಹೋಗಿ ಬನ್ನಿರಿ ಭಕ್ತರೇ.